ಡಿಜಿಟಲ್ ಮೀಡಿಯಾದ ಎಲ್ಲ ಆತ್ಮೀಯ ಸೋದರಿಗೆ ನಮಸ್ಕಾರ. ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ತಿಳಿಪಡಿಸುವ ವಿಷಯ ಏನಂದರೆ, ಇದೇ 27ನೇ ತಾರೀಕಿಗೆ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದುಗಡೆ ತಳವಾರ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಬಹುದೊಡ್ಡ ಮಟ್ಟದ ಹೋರಾಟವನ್ನು ಈಗಾಗಲೇ ತಯಾರಿಯನ್ನು ನಡೀತಾ ಇದೆ. ಸುಮಾರು 2 ವರ್ಷಗಳಿಂದ ನಿರಂತರವಾಗಿ ತಳವಾರ ಸಮಾಜದವರಿಗೆ ಆಗ್ತಕ್ಕಂಥ ತೊಂದರೆಯನ್ನ ಖಂಡಿಸಿ ಪ್ರತಿಭಟನೆ, ಮೆರವಣಿಗೆಗಳು, ಹಲವಾರು ಧರಣಿ ಸತ್ಯಾಗ್ರಹಗಳು, ಪಾದಯಾತ್ರೆಗಳು, ಹೋರಾಟವನ್ನ ನಡೀತಾ ಬಂದಿದೆ. ಹಾಗಾಗಿ 27ನೇ ತಾರೀಕಿಗೆ ಇಲ್ಲಿವರೆಗೂ ಸಮರ್ಪಕವಾಗಿ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಖಂಡಿಸಿ 27ನೇ ತಾರೀಕಿಗೆ ದೊಡ್ಡ ಮಟ್ಟದ ಹೋರಾಟ ಇದೆ. ಆ ಹೋರಾಟಕ್ಕೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಅದರ ಜೊತೆಗೆ ತಳವಾರ ಸಮಾಜದ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅದರ ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಗತಿಪರ ಹೋರಾಟಗಾರರು, ವಿವಿಧ ಸಮಾಜದ ಮುಖಂಡರು ಕೂಡ ಈ ತಳವಾರ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನ ಸರಿಪಡಿಸುವ ಸಲುವಾಗಿ ನೈತಿಕವಾದ ಬೆಂಬಲವನ್ನು ವ್ಯಕ್ತಪಡಿಸುವುದರಿಂದ ಈ ಸಮಾಜದ ಪರವಾಗಿ ತಾವು ಕೂಡ ಧ್ವನಿ ಎತ್ತದಂಗೆ ಆಗ್ತದೆ. ಹಾಗಾಗಿ ವಿವಿಧ ಸಮಾಜದ ಮುಖಂಡರು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು. ಸರ್ಕಾರ ಮತ್ತು ಜಿಲ್ಲಾ ಆಡಳಿತದ ಕಣ್ಣು ತೆರೆಸಬೇಕು ಅಂತೇಳಿ ನಾನು ಇವತ್ತು ಮನವಿಯನ್ನ ಮಾಡ್ಕೋತಾ ಇದ್ದೇನೆ. ವಿಶೇಷವಾಗಿ 2020ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿ ತಳವಾರನ್ನ ಎಸ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಸೇರ್ಪಡೆ ಆದ ನಂತರ 2022ರಲ್ಲಿ ಅಧಿಕೃತವಾದಂಥ ನೋಟಿಫಿಕೇಶನ್ ಅನ್ನ ಬರ್ತದೆ. ಬಂದ ನಂತರ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನ ಯಾರು ಹಿಂದೂ ತಳವಾರತ್ತಿದಾರೋ, ಶಾಲಾ ದಾಖಲಾತಿಗಳು ಮತ್ತು ಅವರ ಮೂಲ ಹಿಡ್ಕೊಂಡು ಯಾರು ತಳವಾರ ಇದ್ದಾರೆ ಅವರು ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಆದರೆ ದಿನಕ್ಕೆ ಸಮಸ್ಯೆಯನ್ನ ಕಲಬುರಗಿಯಲ್ಲೇ ಉದ್ಭವ ಆಗ್ತಾ ಇದೆ. ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಎಲ್ಲಿ ಸಮಸ್ಯೆ ಇಲ್ಲ, ಅತಿ ಹೆಚ್ಚು ಸಮಸ್ಯೆ ಆಗ್ತಾ ಇರೋದು ಕಲಬುರಗಿ ಮತ್ತು ಯಾದಗಿರಿಯಲ್ಲಿ. ಯಾಕೆ ಇಲ್ಲೇ ಸಮಸ್ಯೆ ಆಗ್ತಾ ಇದೆ? ಇದ್ರ ಹಿಂದೆ ಯಾರಿದ್ದಾರೆ? ಯಾಕೆ ತೊಂದರೆ ಮಾಡ್ತಾ ಇದ್ದಾರೆ? ಎಷ್ಟು ಸಾರಿ ಮನವಿ ಪತ್ರ ಕೊಡಬೇಕು? ಎಷ್ಟು ಸಾರಿ ಜಿಲ್ಲಾಧಿಕಾರಿಗಳನ್ನ, ತಹಶೀಲ್ದಾರರನ್ನ, ಸಂಬಂಧಪಟ್ಟ ಅಧಿಕಾರಿಗಳನ್ನ, ಸಂಬಂಧಪಟ್ಟ ಇಲಾಖೆದವರನ್ನ ಎಷ್ಟೊತ್ತು ಮನವಿಯನ್ನ ಮಾಡ್ಕೋಬೇಕು? ಪ್ರಜಾಪ್ರಭುತ್ವ ಇದೆಯಾ ಕಲಬುರಗಿಯಲ್ಲಿ ಅನ್ನುವ ಪ್ರಶ್ನೆಯನ್ನ ನಮ್ಮ ಇವತ್ತು ಕಾಡ್ತಾ ಇದೆ. ಇವತ್ತೊಂದು ಯೋಚನೆ ಮಾಡ್ತಕ್ಕಂಥದ್ದು, ನಾಳೆ 29 ಜೂನ್ ಬರ್ತಾ ಇದೆ. ಶಾಲೆಯ ಅಡ್ಮಿಷನ್ಗಳ ಪ್ರವೇಶವನ್ನ ಪಡ್ಕೋಬೇಕಾಗ್ತದೆ. ಆ ಮಕ್ಕಳ ಪರಿಸ್ಥಿತಿ ಏನಾಗ್ಬೇಕು ಅನ್ನೋದು ನೀವು ಯೋಚನೆಯನ್ನ ಮಾಡಬೇಕು. ಒಂದು ಜನಾಂಗದ, ಹಿಂದುಳಿದಂತ ಒಂದು ಜನಾಂಗದ ಜಾತಿಯ ಜೀವನದ ಜೊತೆಗೆ ಆಟ ಆಡ್ತಕ್ಕಂಥ ಕೆಲಸವನ್ನ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾ ಅಧಿಕಾರಿಗಳು ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾಗಿ ನಾನು ಹೇಳಿಕೆ ಬಯಸ್ತೇನೆ. ಯಾಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರನ್ನೇ ಅದನ್ನ ಅವ್ರನ್ನ ಮೇಲೆ ಯಾಕೆ ಹೇಳ್ತಾ ಇದ್ದೀವಿ, ಜಿಲ್ಲಾಧಿಕಾರಿಗಳ ಮೇಲೆ ಯಾಕೆ? ನಮಗೆ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ದ್ವೇಷ ಇಲ್ಲ, ಹೊಟ್ಟೆ ಕಿಚ್ಚಿಲ್ಲ. ಅವರು ಬೆಳೆದಿದ್ದಾರೆ, ದೊಡ್ಡವರಿದ್ದಾರೆ. ನಾವೇನ್ ಕೇಳ್ತಾ ಇರೋದಂದ್ರೆ, ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ST ಸರ್ಟಿಫಿಕೇಟ್ಗಳನ್ನ ಕೊಡ್ತಾರೆ ತಳವಾರರಿಗೆ. ಸಿಂಧುತ್ವ ಆಗ್ತವೆ, ಬಡ್ತಿ, ನೇಮಕಾತಿ ಎಲ್ಲದರಲ್ಲೂ ಅವಕಾಶವನ್ನ ಕೊಡ್ತಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ? ಬಿಜಾಪುರಕ್ಕೆ ಒಂದು ಕಾನೂನು, ಬೆಂಗಳೂರಿಗೆ ಒಂದು ಕಾನೂನು, ಮೈಸೂರಿಗೆ ಒಂದು ಕಾನೂನು, ಚಿತ್ರದುರ್ಗಕ್ಕೆ ಒಂದು ಕಾನೂನು, ಕಲಬುರಗಿ ಒಂದು ಕಾನೂನ. ಈ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಅವ್ರದೊಂದಿಷ್ಟು ಬೆಟಾಲಿಯನ್ ಅನ್ನ ಇಟ್ಕೊಂಡು ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಈ ಹೋರಾಟಗಳನ್ನ ಹೆಂಗ್ ಹತ್ತಿಕ್ಬೇಕಂತೇಳಿ ಏನು ಪ್ರಯತ್ನವನ್ನ ಮಾಡ್ತೀರಿ? ಯಾಕೆ ಈ ಸಮಾಜಕ್ಕೆ ನ್ಯಾಯವನ್ನ ಕೊಡಿಸ್ಬೇಕು ಅಂತೇಳಿ ಪ್ರಯತ್ನವನ್ನ ಮಾಡ್ತಾ ಇಲ್ಲ ನೀವು ಪ್ರಜಾಪ್ರಭುತ್ವದಲ್ಲಿ ಒಂದು ಜವಾಬ್ದಾರಿಯುತವಾದಂತ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ. ಯೋಚನೆಯನ್ನ ಮಾಡಬೇಕು. ಯಾಕೆ ಈ ಸಮಾಜದ ಬಗ್ಗೆ ನಿಮ್ಗೆ ಇಷ್ಟು ದ್ವೇಷ? ಯಾಕೆ ಈ ಸಮಾಜವನ್ನ ಹತ್ತಿಕ್ಬೇಕಂತೇಳಿ ಯೋಚನೆಯನ್ನ ಮಾಡ್ತಾ ಇದ್ರಿ? ಏನ್ ತಪ್ಪು ಮಾಡಿದೆ ಈ ಸಮಾಜ? ಏನ್ ಅನ್ಯಾಯ ಮಾಡಿದೆ ಈ ಸಮಾಜ ನಿಮಗೆ? ಎಷ್ಟು ಸಾರಿ ಮನವಿ ಪತ್ರ ನಮ್ಮವ್ರ ಕಾಲ್ ಬಿದ್ದಿದಾಯ್ತು, ಮನವಿ ಪತ್ರ ಕೊಟ್ಟಿದಾಯ್ತು. ಸಾಹೇಬ್ರೆ ನೀವೇ ಇಂದ್ರ ಚಂದ್ರ ಎಲ್ಲ ಶೂರ ಧೀರು ಅಂತೇಳಿ ನಿಮ್ಗೆ ಹೊಗಳಿ ಏನೆಲ್ಲ ಪ್ರಯತ್ನ ಮಾಡಿ ಮನವಿ ಮಾಡ್ಕೊಂಡ್ರು ಕೂಡ ನೀವು ಸ್ಪಂದನೆಯನ್ನ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಬೆಳಗಾವಿಯಲ್ಲಿ ಸಭೆಯನ್ನ ಮಾಡಿ ಒಂದು ಪತ್ರವನ್ನ ಹೊರಡಿಸಿ ಮತ್ತೆ ನೀವೇ ಸನ್ಮಾನ ಮಾಡ್ಕೊಂಡಿದ್ದೀರಿ.
ನೀವೇ ಸನ್ಮಾನವನ್ನ ಮಾಡ್ಕೊಂಡಿದ್ರಿ. ನಮ್ಗೆ ಯಾರಿಗೂ ಕಾನೂನು ಗೊತ್ತಿಲ್ವಾ, ವ್ಯವಸ್ಥೆ ಗೊತ್ತಿಲ್ವಾ? ನಾವು ಕೇಳ್ತಾ ಇರೋದು ಕೋಲಿ ಕಬ್ಬಲಿಗರಿಗೆ ಎಸ್.ಟಿ ಸರ್ಟಿಫಿಕೇಟ್ ಕೊಡ್ರಿ ಅಂತ ಅಲ್ಲ. ಯಾರು ಶಾಲಾ ದಾಖಲಾತಿಯಲ್ಲಿ ತಳವಾರ್ ಅಂತ ಬರೆಸ್ಕೊಂಡಿದ್ದಾರೆ ಅಂತ ತಳವಾರಿಗೆ ಮಾತ್ರ ಕಾನೂನಿನ ಪ್ರಕಾರ ನೀವು ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಕೊಡ್ರಿ ಅಂತ ನಾವು ಕೇಳ್ತಾ ಇರೋದು. ಅದನ್ನ ನೋಡಿದ್ರೆ ನೀವೇನೇನೋ ನಾಟಕ ಮಾಡೋದು ಯಾರಿಗ್ ಗೊತ್ತಾಗ್ತಾ ಇಲ್ವಾ? ಇಲ್ಲಿ ಜಿಲ್ಲಾಧಿಕಾರಿಗಳು ಇದ್ದಾರೆ, ಕಲಬುರಗಿ ಜಿಲ್ಲಾಧಿಕಾರಿಗಳು. ಜಿಲ್ಲಾಧಿಕಾರಿಗಳ ತನ್ನದೇ ಆದಂತ ಗೌರವ ಇದೆ. IAS ಗೆ ತನ್ನದೇ ಆದಂತ ಭಾರತ ದೇಶದಲ್ಲಿ ತನ್ನದೇ ಆದಂತ ಗೌರವ ಇದೆ, ಅಧಿಕಾರದ ಶಕ್ತಿ ಇದೆ, ಪರಮಾಧಿಕಾರ ಇದೆ. ಅದು ಮರ್ತಿದ್ದಾರೆ ಈ ಕಲಬುರಗಿ ಜಿಲ್ಲಾಧಿಕಾರಿಗಳು. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಏನ್ ಹೇಳ್ತಾರೆ ಅದನ್ನೇ ಮಾಡುವಂತ ವ್ಯಕ್ತಿತ್ವ ಇವರು. ನನಗನ್ನಿಸ್ತದೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರ ಖಾಸಗಿ ಆಪ್ತ ಕಾರ್ಯದರ್ಶಿ ತರ ಕೆಲಸವನ್ನ ಇವತ್ತಿನ ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಕಾನೂನಿನ ಪರಿಪಾಲಕರು ಅವ್ರು ಆಗ್ಬೇಕಾಗಿತ್ತು. ಹೇಳಿ, ಇಲ್ಲ ಅವ್ರು ಕೋಲಿ ಕಬ್ಬಲಿಗ ತಳವಾರ ಇದ್ದಾರೆ. ಎಲ್ಲಿದೆ ಕೋಲಿ ತಳವಾರ್ ಕಬ್ಬಲಿಗ ತಳವಾರ್ ಅಂತ ಎಲ್ಲಾದ್ರೂ ಇದೆಯಾ? ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಒಂದೇ ತಳವಾರು, ಅದು 88H ಇರ್ತಕ್ಕಂಥ ತಳವಾರು. ಅದೇ ಕೇಂದ್ರ ಸರ್ಕಾರಕ್ಕೆ ಕುಲಶಾಸ್ತ್ರೀಯ ಅಧ್ಯಯನ, ರಾಜ್ಯ ಸರ್ಕಾರದಿಂದ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಹೋಗಿರುವಂತದ್ದು. ಹೌದು, ಈ ತಳವಾರು 2020ರಲ್ಲಿ ST ಆಯ್ತಲ್ಲ, ST ಪಟ್ಟಿಗೆ ಸೇರ್ಪಡೆ, ಕೇಂದ್ರದ ಗೆಜೆಟ್ ಏನಾಯ್ತಲ್ಲ, ಆ ಕೇಂದ್ರದ ಗೆಜೆಟ್ ಆದ ಬಳಿಕ ಯಾರು ಕೌಲಿ ಕಬ್ಬಲಿಗರನ್ನ ತಿದ್ದುಪಡಿ ಮಾಡಿಕೊಂಡು ತಳವಾರ ಮಾಡಿಕೊಂಡಿಲ್ಲ. ಸ್ವತಂತ್ರ ಸಿಕ್ಕ ಹಿಡ್ಕೊಂಡು ಶಾಲಾ ದಾಖಲಾತಿಯಲ್ಲಿ ತಳವಾರ ತಳಿ ಬರೆಸ್ಕೊಂಡಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ನಕಲಿ ಮಾಡ್ಬೇಕಾದ್ರೆ, ಫೋರ್ಜರಿ ಮಾಡ್ಬೇಕಾದ್ರೆ, ಅದು ಆದ ನಂತರ ದುರಾಸೆದಿಂದ ಅದು ಪಡ್ಕೊಳ್ಳಿಕ್ಕೆ ಫೋರ್ಜರಿ ಮಾಡ್ತಾನೆ. ಹಂಗಂದ್ರೆ 75 ವರ್ಷದ ಹಿಂದೆ ತಳವಾರ ಅಂತೇಳಿ ಶಾಲಾ ದಾಖಲಾತಿಯಲ್ಲಿ ಬರ್ಕೊಂಡಿದ್ರಲ್ಲ, ಅವತ್ತು ಈ ತಳವಾರ ಜನಾಂಗಕ್ಕೆ ಕನಸು ಬಿದ್ದಿತ್ತ 2020ರಿಗೆ ST ಆಗ್ತದೆ, ಅವಾಗ ನಾವು ST ಸರ್ಟಿಫಿಕೇಟ್ ತಗೋಬೇಕಂತ ಕನಸು ಬಿದ್ದಿತ್ತ? ಯೋಚನೆ ಮಾಡ್ರಿ, ಬಿಡ್ರಿ ದ್ವೇಷಯನ್ನ, ಹೊಟ್ಟೆ ಕಿಚ್ಚನ್ನ, ಈ ಸಮಾಜವನ್ನ ತುಳಿಬೇಕನ್ನ ಮನೋಭಾವನೆ ಬಿಟ್ಟು ಕಾನೂನಾತ್ಮಕವಾಗಿ ಯೋಚನೆಯನ್ನ ಮಾಡ್ರಿ. ಯಾರೋ ಒಂದಿಷ್ಟು ಜನ ಹೇಳ್ತಾರೆ ಅವ್ರು ನಕಲಿ ಮಾಡ್ತಾ ಇದ್ದಾರೆ. ನಕಲಿ ಅಲ್ಲ ರೀ, ಶಾಲಾ ದಾಖಲಾತಿ ನಾವು ಅದನ್ನೇ ಹೇಳ್ತಾ ಇರೋದು. ದಾಖಲಾತಿಗಳನ್ನ ನೋಡಿ ಸರಿಯಾದ ನೋಡಿ. ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ಪ್ರಮುಖ ಪಾಯಿಂಟಿಗೆ ಬರ್ತೀನಿ. ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ 28,800 ತಳವಾರಿದ್ದಾರೆ ಅಂತ ಹೇಳಿ ಅವತ್ತು ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಕಳಿಸಿದ್ರಲ್ಲ, ಆ 28,800 ತಳವಾರು ಎಲ್ಲಿ ಹೋದ್ರು ಕಲಬುರಗಿ ಜಿಲ್ಲೆಯಲ್ಲಿ ತೋರಿಸಿ. ಹಂಗಂದ್ರೆ ನೀವು ಅವತ್ತು ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ಆ ಸಂಖ್ಯೆ ಕಳಿಸಿದ್ದು ಸುಳ್ಳನ? ಒಂದು ಮಾತನ್ನ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೈ ಮುಗಿದು ಕೇಳ್ಕೊತೇನೆ, ಸಾಹೇಬ್ರೆ ನಿಮ್ ಬಗ್ಗೆ ನಮ್ಗೆ ಕೆಟ್ಟ ಅಭಿಪ್ರಾಯ ಇಲ್ಲ, ದಯವಿಟ್ಟು ನೀವು ಇದರಲ್ಲಿ ರಾಜಕಾರಣವನ್ನ ಮಾಡಬೇಡಿ. ಒಂದು ಸಮಾಜ, ತಳವಾರ ಸಮಾಜವನ್ನ ಕೊಲೆ ಮಾಡ್ತಕ್ಕಂತ ಕೆಲಸ ಆಗ್ತಾ ಇದೆ ನಿಮ್ಮಿಂದ. ಈ ಸಮಾಜದ ಶಾಪ ನಿಮ್ಗೆ ಒಂದಿನ ತಟ್ಟಬೇಕಾಗ್ತದೆ. ಈ ಹಿಂದುಳಿದಂತ ಸಮಾಜ, ಧ್ವನಿ ಇಲ್ಲದಂತ ಸಮಾಜ, ರಾಜಕೀಯ ಶಕ್ತಿ ಇಲ್ಲದಂತ, ಆರ್ಥಿಕ ಶಕ್ತಿ ಇಲ್ಲದಂತ ಸಮಾಜವನ್ನ ಕತ್ತು ಹಿಚ್ಚುಕುವಂತ ಕೆಲಸವನ್ನ ನೀವು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು, ನೀವು ನಿಮ್ ತಂದೆಯವರು ರಾಜಕೀಯವಾಗಿ ಬಹಳ ಶಕ್ತಿವಂತರಿದ್ದೀರಿ, ಯಾರಿಗೆ ಬೇಕಾದ್ರೂ ಕುತ್ತಿಗೆ ಹೊತ್ತು ಸಾಯಿಸಟ್ಟು ತಾಕತ್ತು ನಿಮ್ಗೆ ಬಂದ್ಬಿಟ್ಟಿದೆ. ಅದೇ ಕೆಲಸವನ್ನ ಈ ಜಾತಿಗಳ ಮೇಲೆ ಮಾಡ್ತಾ ಇದ್ದೀರಿ ಅನ್ನೋದನ್ನ ಬಹಳ ಎಚ್ಚರಿಕೆಯಿಂದ ಈ ಮಾತನ್ನ ನಾನು ಹೇಳಿಕೆ ಬಯಸ್ತೇನೆ. ಹಾಗಾಗಿ 27ನೇ ತಾರೀಕಿಗೆ ನಡೆಯುವಂತ ಈ ಹೋರಾಟಕ್ಕೆ ತಳವಾರ ಸಮಾಜದ ಎಲ್ಲ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಬೇರೆ ಸಮಾಜದವರು ಕೂಡ ಬೆಂಬಲ ಕೊಡಬೇಕು. ನಾವು ಕೂಡ ಬೆಂಬಲವನ್ನ ಕೊಡ್ತಾ ಇದ್ದೀವಿ. ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಹೇಳಿಕೆ ಬಯಸ್ತಾ ಇದ್ದೇನೆ, ನಮ್ಮ ಹೋರಾಟ ಹೊಚ್ಚೆ ಕಿಟ್ಟಿನ ಹೋರಾಟ ಅಲ್ಲ, ಯಾರನ್ನ ದ್ವೇಷಿಸ್ಬೇಕನ್ನಂತ ಹೋರಾಟ ಅಲ್ಲ, ಯಾರನ್ನ ವಿರೋಧಿಸಬೇಕು ಮತ್ತು ರಾಜಕೀಯ ಪ್ರೇರಿತವಾದಂತ ಹೋರಾಟ ಅಲ್ಲ. ಈ ಹೋರಾಟ ನೈಜವಾದ ಹೋರಾಟ. ಈ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗಳ
ಬದುಕಿನ ಹೋರಾಟ ಇದೆ. ಬದುಕಿನ ಜೊತೆ ಯಾರೂ ದಯವಿಟ್ಟು ಚೆಲ್ಲಾಟ ಆಡಬೇಡಿ. ಇದರಲ್ಲಿ ರಾಜಕೀಯ ಮಿಶ್ರಿತ ಮಾಡಬೇಡಿ. ಯಾರ ಮೇಲೂ ಕೂಡ ದ್ವೇಷ, ಹೊಟ್ಟೆ ಕಿಚ್ಚು, ಟೀಕೆ ಟಿಪ್ಪಣಿ ಮಾಡೋದು ಬೇಡ. ಈ ಹಿಂದುಳಿದಂತ ಈ ಸಮಾಜವನ್ನ ಇನ್ನೊಂದಿಟ್ಟು ತುಳಿದು ಮೆತ್ತ ಮಾಡ್ತಕ್ಕಂಥ ಕೆಲಸ ದಯವಿಟ್ಟು ಆಗಬಾರದು. ಹಾಗಾಗಿ ಅದಕ್ಕಾಗಿ ನಿಮ್ಮನ್ನು ಕಣ್ತಿರಿಸಬೇಕಂತೇಳಿ ಮತ್ತೆ ದೊಡ್ಡ ಹೋರಾಟ ನಡೀತಾ ಇದೆ. ಆ ಹೋರಾಟಕ್ಕೆ ಎಲ್ಲರೂ ಬರಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಂಡು ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.